ದಾವಣಗೆರೆ ಜಿಲ್ಲೆಯಲ್ಲಿ ಅಕ್ರಮ ಜೂಜಾಟ ಮತ್ತು ಓಸಿ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಹೊನ್ನಾಳಿ ಮತ್ತು ಬಸವಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರತಿದಿನ ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆಯುತ್ತಿದೆ ಎನ್ನಲಾಗಿದೆ. ಇದಕ್ಕೆ ಪೊಲೀಸರ ಮೌನ ಸಹಕಾರವಿದೆಯಾ ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ನಮ್ಮದು 01 06 ನಾಲ್ಕು ಮನೆ ಮಾಡಿ ಬರ್ಕೊಡ್ತೀನಿ. ಈಗ 3-4 ಸಾವಿರ ಆಡ್ತೀವಿ. ಅದು 10 ಹೇಳಿದ್ದು ಬಿತ್ತಾ ಬಿದ್ದರೆ ಈಗ ಬೆಳಗ್ಗೆ ಶ್ರೀದೇವಿ ಬಿದ್ದರೆ ಶ್ರೀದೇವಿ ಬಂದಿಸ್ಕೊಂಡು ಹೋಗ್ಬೋದು. ಹೌದು. ಆಮೇಲೆ ಬಿಕೆ ಬಿತ್ತು ಅಂದರೆ 7-7:30 ಮೇಲೆ ಬಂದ್ರೆ ಇಷ್ಟು ಹೋದ್ರೆ ನಡೆಯುತ್ತೆ. ಹೌದಾ? ಬಿಕೆ ದೊಡ್ಡ ಪೇಮೆಂಟ್ ಇದೆ ನಮ್ಮದು. ಇಲ್ಲಿ ಪೇಮೆಂಟ್ ಹೆಂಗೆ ಗೊತ್ತು? 7:15. ಅದೇ ಅದೊಂದು 7:15 ಯಾಕೆ ಪೊಲೀಸರಿಗೆಲ್ಲ ಮಂತ್ಲಿ ಕೊಡ್ತೀವಲ್ಲ. ಹೌದಾ? ಮಂತ್ಲಿ ಕೊಟ್ಟೆ ಬರೆಯಕ್ಕೆ ಬಿಡೋದಿಲ್ಲ, ಎಲ್ಲಿ ಬಿಡ್ತಾರೆ. ಯಾರೋ ಬಂದಿರೋ ದಾವಣಗೆರೆ ಅಂತಿದ್ರು. ಅವ್ರು ಬಂದಿದ್ರು 2 ಸರಿ ಮೋಸ ಮಾಡೋದ್ರು. ಹೌದಾ? ಅವರೊಂದು 20 ಸಾವಿರ ಹಾಕೊಂಡೋದ. ಒಬ್ಬ ಡೆತ್ ಆದ್ಮೇಲೆ ಶರೀರ ಸ್ಟೇಷನ್ನಾಗೆ ಓಸಿ ಬರಿಯ ಹಾರ್ಟ್ ಅಟ್ಯಾಕ್ ಸತ್ತಂದ್ರೆ ಹಚ್ಚಿರ ಅವನ ಸ್ವಿಚ್ ಆಫ್ ಮಾಡ್ಕೊಂಡು ಸೋಳ ಮಾಡಿ ನನಗೊಂದು 20 ಸಾವಿರ ಕೊಡೋಬೇಕು. ಮಾಡಿ ಸಾಕ ಕೈ ಬಿಟ್ವಿ. ಇನ್ನೊಬ್ಬ ಬಂದ ರಣೆ ಬಂದವರು ವಿನಾಯಕ ಶೆಟ್ ಅಂತ, ನಮ್ದು ಬಾರಿ ನಮ್ದು ಅವನು ಮೋಸ ಮಾಡೋದ. ಹಂಗಾಗಿ ಎಲ್ಲ ಕೈ ಬಿಟ್ಬಿಟ್ಟು ಇಲ್ಲಿ ಪೊಲೀಸ್ ಮಾಮೂಲಿ ಬಂದರೆ 500 ಸಾವಿರ ಬಾರ್ನಾಗೆಲ್ಲ ಹೇಳ್ಬೇಕು. ಕಲೆಕ್ಷನ್ ಕಮ್ಮಿನೇ ಈಗ ಮಾಡ್ತಿದ್ದೀವಲ್ಲ ಅಂತ ಬಿಡ್ಲಾಕ ಕಿಚ್ಚಿ ಮಾಡ್ತೀವಿ. ಹಂಗಾಗಿ ಆಮೇಲೆ ಫೋನ್ನಾಗೆ ಯಾವ ಟೈಮ್ನಾಗೆ ಸ್ಪಾಟ್ ಬಾಡ್ ಬಂದರೆ ಫೋನ್ನಾಗೆ ಯಾವುದೂ ಅಟೆಂಡ್ ಮಾಡ್ತಿಲ್ಲ. ನೋಡಪ್ಪ, ₹1 ಸಾಲ ತಗೊಂಬಿಡ, ಫೋನ್ ನಂಬರ್ ಕೊಡು, ನೀನು ಬಸ್ಸಲ್ಲಿ ದುಡ್ಡು ಹಾಕ್ತೀನಿ. ದುಡ್ಡು ಬಂದೇ ಬರ್ದು ಅಲ್ವಾ? ಈಗ ನಮಗೆ ಪೇಮೆಂಟ್ ಹಂಗೆ ಕೊಡ್ಬೇಕು. ಮಾಡ್ತೀಯ ಪೇಮೆಂಟ್ ಬಗ್ಗೆ ಚಿಂತೆ ಅಲ್ಲ, ನೀನು ತೊಂದರೆ ಇಲ್ಲ. ಪೇಮೆಂಟ್ ಬಗ್ಗೆ ನಾವೇನು ಇವತ್ತು ಹೌದು, ದಾವಣಗೆರೆ ಜಿಲ್ಲೆಯಲ್ಲಿ ಅಕ್ರಮ ಓಸಿ ಹಾಗೂ ಇಸ್ಪೀಟು ದಂಧೆ ಮಿತಿ ಮೀರಿ ನಡೆಯುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಹೊನ್ನಾಳಿ ಹಾಗೂ ಬಸವಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರತಿದಿನ ಲಕ್ಷಾಂತರ ರೂಪಾಯಿ ಜೂಜಾಟ ನಡೆಯುತ್ತಿದ್ದು, ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಪೊಲೀಸ್ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ ಎಂಬ ಅನುಮಾನ ವ್ಯಕ್ತವಾಗಿದೆ. 24, 29, 74, 29, 74, 29, 25, 24, 29, 74, 29, 0 ಒಂದು 50, 6-8, 6-8, ಹಾಂ, 3ಕ್ಕೆ 50, ಹಾಂ, 0-6-8, 55, ಬಿಗೆ ಕ್ಲೋಸ್. ಅಕ್ರಮ ದಂಧೆಗೆ ಸಂಬಂಧಿಸಿದಂತೆ ಗೋವಾದಲ್ಲಿ ನೆಲೆಸಿರುವ ನಸ್ರುಲ್ಲಾ ಅಬ್ದುಲ್ ಬಶೀರ್ ಎಂಬುವರ ಹೆಸರು ಇದೀಗ ಮುನ್ನೆಲೆಗೆ ಬಂದಿದೆ. ಏಜೆಂಟ್ಗಳ ಮೂಲಕ ಓಸಿ ಬರೆಯಿಸಿ ದೊಡ್ಡ ಮಟ್ಟದಲ್ಲಿ ಜೂಜಾಟ ನಡೆಸಲಾಗುತ್ತಿದೆ ಎನ್ನಲಾಗಿದೆ. ಇದೀಗ ನಸ್ರುಲ್ಲಾ ಎನ್ನಲಾದ ವ್ಯಕ್ತಿಯ ಆಡಿಯೋ ಕೂಡ ವೈರಲ್ ಆಗಿದ್ದು, ಅದರಲ್ಲಿ ಸಚಿವರು, ಪೊಲೀಸರು ಹಾಗೂ ಕೆಲ ಮಾಧ್ಯಮದವರಿಗೂ ಹಣ ನೀಡುವ ಬಗ್ಗೆ ಪ್ರಸ್ತಾಪವಾಗಿದೆ. ಅಷ್ಟೇ ಅಲ್ಲದೆ ಪೊಲೀಸರು ಗೋವಾಗೆ ಹೋದರೆ ಆತಿಥ್ಯ ನೀಡಿ ಕಳುಹಿಸುತ್ತಾನೆ ಎಂಬ ಮಾತು ಕೂಡ ಆಡಿಯೋದಲ್ಲಿ ಕೇಳಿ ಬಂದಿದೆ. ನಮ್ಮ ಕಡೆ ಹಂಗೆ ಆಗಿರೋದು. ದುಡ್ಡಿ ಮಾತ್ರ ಏನು ಚಿಂತೆ ಮಾಡಬೇಡ, ಬಂದು ಇಸ್ಕೊಂಡೇ ಹೋಗ್ಬಿಡು. ಏನಿಲ್ಲ ನಾನು ದುಡ್ಡು ಹಾಕ್ತೀನಿ, ಬರೋದೇನೋ ಯಾವ್ದಾರ ಬಸ್ಸಿಗೆ ಕೊಟ್ಟು ಅಲ್ಲಿ ಕೊಡು ಅಂತಂದರೆ ಮುಗೀತು. ಯಾರು ನಮ್ಗೆ ಬೇಕಾದಂಥವ್ರು ನಾನು ಟೈಮಿಂಗ್ ಸರಿಯಾಗಿ ಬಸ್ಸಿಗೆ ಈಗ ಗೋವಾದರೆ ತೊಗೊತಿರೋದ ನಿಮ್ಮದು? ಯಾವುದು? ದಾವಣಗೆರೆಗೆ ಕಳಿಸ್ತೀವಿ ಪಟ್ಟಿ. ಇಲ್ಲ, ಅದು ಗೋವಾದರು. ಎಲ್ಲಿಗೆ? ಗೋವಾದರು ಓನರು, ಗೋವಾದನು ಮೇಯ್ನು. ರಾಣೆ ಬಂದಿರೋಕೆ ಅವ್ರ ಅಸಿಸ್ಟೆಂಟ್ ಮ್ಯಾನೇಜರ್ಗಳೆಲ್ಲ ಇಲ್ಲೇ ಇದ್ದಾರೆ. ಇದು ಪಟ್ಟಿಯೆಲ್ಲ ಗೋವಾಕ್ಕೆ ಹೋಗುತ್ತೆ. ಹೌದಾ? ಅವ್ರ ಅಮೌಂಟ್ ತಂದು ಕೊಡೋದು ಬಿಡೋದೆಲ್ಲ ಇಲ್ಲೇ ಇದ್ದಾರೆ. ಭಾನುವಾರ ಮಾತ್ರ ಬರ್ತಾರೆ. ನಾನು ಹೇಳಿದ್ದೀನಿ, ಯಾವ್ದಾರು ಹೆವಿ ಪೇಮೆಂಟ್ ಇದ್ರೆ ನಮ್ಗೆ ತಂದು ಕೊಡ್ಬೇಕು ಅಂತ. ಇಲ್ಲ ಫೋನ್ ಅಕೌಂಟಿಗೆ ಹಾಕ್ತಾರೆ, ಇದ್ರೆ ಬಂದ್ರೆ ಅನುಕೂಲ. ಈಗ ನಾನು ಸ್ವಲ್ಪ ದೂರ ಬರ್ತೀನಿ, ಬರ್ತೀನಿ ಅಂತೀನಿ. ಚೆನ್ನಾಗಿ ಲಾಂಗ್ ಹೋಗಿ ಬರ್ಕೊಳ್ಳೋದು ಮಾಡೋದ ಆ ಥರ ಒಪ್ಪಂದ ಮಾಡ್ಕೊಂಡು ಅಂದರೆ ಆದ್ರೂ ಹುಷಾರಾಗಿರ್ತೀವಿ ನಾವು. ತೀರಾ ಅವ್ರ ಮೇಲೆ ನಂಬಿ ನಮ್ದು ಏನೈತೆ ನಾವು ಅವ್ರಿಗೆ ಎಷ್ಟು ಕೊಡ್ಬೇಕು ಅಷ್ಟೇ. ದೊಡ್ಡ ಪೇಮೆಂಟಿಗೆ ಹಿಂಗೆ ಮಾಡ್ಬಿಟ್ರೆ ಜನ ನಾವು ಅವ್ರೀಗ ಬೆಡ್ಡರ್ ಏನಾದ್ರು ಪ್ರಾಬ್ಲಮ್ ಆದ್ರೂ ಅದು ನಾನು ನನ್ನ ಇದ್ರ ಮೇಲೆ ಕಟ್ಟಿರ್ತೀವಿ. ನಾನೇ ಅದು ಕಾರಣ. ನಾನು ಬೆಡ್ಡರ್ ಕೊಟ್ಟಿಲ್ಲ, ಎಲ್ಲ ಪೂರಣ ನಾವು ಹೇಳಕ್ ಹೋಗಲ್ಲ. ಯಾರ ಪಟ್ಟಿ ಆಯ್ತು ನಮಗೆ ಈಗ ನಾನು ನೀನು ಕಾಂಟ್ಯಾಕ್ಟ್. ಹೌದು, ಅವ್ರು ಗೋವಾ ಬಾಂಬೆದನ ಅವರೆಲ್ಲ ಹೇಳಕ್ ಬರುತ್ತೆ. ಜನ ಬೀಳೋದೇ ಕಮ್ಮಿ ಅಂತದ್ರಾಗೆ ಪುಣ್ಯ ಪುಷ್ಕರ ಹೇಳಿದ್ರೆ ಆಗುತ್ತಾ? ಏನ ಮಧ್ಯೆ ಬೆಳಗ್ಗೆ ಬಿದ್ರೆ ದೇವ ಮಟ್ಟ ಸಾಯಂಕಾಲ ಟೈಮ್ ತಗೋಬೋದು, ತರ್ತೀನಿ. ಸರಿ ಆಯ್ತು, ಬರಲ್ಲ ಸ್ವಲ್ಪ ಬಸ್ ಬಂದಿದ್ದ? ಫೋನ್ ಮಾಡ್ತೀನಿ. ಹಾಂ ಸರಿ.
ಇಷ್ಟೆಲ್ಲ ಗಂಭೀರ ಆರೋಪಗಳು ಮತ್ತು ಆಡಿಯೋ ವೈರಲ್ ಆದರೂ ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ಬಂದಿಲ್ಲವೇ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ನಮ್ಮದು 0601 ಅದೇ ಅದನ್ನೇ ಪಲ್ಟಿ ಮಾಡಿ 10 60 58 ನಿನ್ನೆ ಸೀನಪ್ಪ ಅಂತ ಮಾಡ್ಕೊ ನಂಬರ್ ತಗೋ. ಬರ್ಕೊಡು ಬರ್ಕೊಡು. ಅಲ್ಲಿ ಈಗ ನಂಬರ್ ತಗೋ. ಪೇಮೆಂಟ್ ಕೇಳ್ರಿ, ನಾನು ದೊಡ್ಡ ಪೇಮೆಂಟ್ ಕಳಿಸ್ತೀನಿ, ಅವ್ರಿಗೆ ಮಾತಾಡ್ರಿ. ನಾನು 3 ಸಾವಿರ ಕಳಿಸ್ತೀನಿ, ಮಾತಾಡ್ರಿ ನೀವೇ ಮಾತಾಡ್ರಿ. ಹೌದಾ? ಇದು ಕಳಿಸಿದ್ರಿ 12 ಕಳಿಸ್ತೀನಿ. ಬೇಕಾದ್ರೆ ಅವ್ರಿಗೆ ಯಾಕಂದ್ರೆ ನಮ್ದೇನಿಲ್ಲ, ಅದ್ರಾಗ ಅವ್ರಿಗೆ ಆಗಿದ್ರೆ ಪೇಮೆಂಟ್ ಫೋನ್ ಪೇ ಮಾಡಿದ್ರೆ ಅವ್ರಿಗೆ ಕಳಿಸ್ತಾರೆ. ಫೋನ್ ಪೇ ಆಗಿದೆ ಹಂಗೆ ಮಾಡೋಣ. ಇದು ನಮಗಾಗಿ ನಾವೇನು ಏನ್ ಮಾತಾಡ್ಕೊಂಡ್ರಿ, ನಮಗೆ ಫೋನ್ ಪೇ ಮಾಡಿದ್ರೆ ನಾವು ಕಳಿಸ್ತೀವಿ. ಮಾತಾಡಿ ನಂಬರ್ ಹೊಡ್ಕೊಡ್ರಿ, ಅವರು ಬೇಕಾದ್ರೆ ಮಾತಾಡ್ರಿ ನೀವೇ. ಇದು ಟೈಪ್ ಮಾಡ್ಬಿಡ್ರಿ. ಇಷ್ಟು ಕಲ್ತನ ಇದು. ಹಾಂ ಕಳಿಸಿ. 12ಗೆ ಎಷ್ಟು? 50 ಎಲ್ಲ 50. 12, 17 ನಮ್ಗೆ ಎಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ಏನ್ ಪೇಮೆಂಟ್ ಸರಿ ಇಲ್ಲ, ಪೇಮೆಂಟ್ ಕೊಡ್ತಾ ಇಲ್ಲ. ಏನು ಪೇಮೆಂಟ್ ಅಲ್ಲಿ ನಮಗೆ ಪೇಮೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ ಅಲ್ಲಿ ಗುಜರಾತಿಲಿ. ಮತ್ತೆ ಇರ್ಫಾನ್ ಗೊತ್ತಾ? ಇರ್ಫಾನ್ ಡ್ರೈವರ್. ಹಾಂ ಗೊತ್ತು. ಅವ್ನು ಮತ್ತೆ ನಮ್ಮ ಪರಿಚಯ ಇದ್ದಾರೆ ಹಂಗೆ ಹಿಂಗೆ ಅಂತ ಪೇಮೆಂಟ್ ಅದು ಅವ್ರ ಏರಿಯಾದಲ್ಲಿ ಕೊಡ್ತಾರೆ. ನಮ್ಮಲ್ಲಿ ಅಲ್ಲಿ ಹಾಸ್ಪಿಟಲ್ ಹತ್ರ ಬರೀತಿದ್ದ, ಮೊನ್ನೆ ಟೇಬಲ್ ಹಾಕೊಂಡೆ ಬರೀತಿದ್ದ, ಟೇಬಲ್ ಹಾಕೊಂಡೆ ಬರೀತಿದ್ದ. ಅಲ್ಲಿ ಏನೋ ಗಲಾಟೆ ಆಗ್ಬಿಡ್ತು. ಗಲಾಟೆ ಆಗಿ ಶ್ರೀದೇವಿ ಪೇಮೆಂಟ್ ಬಿದ್ದೈತೆ, ಇವನ್ನೆಲ್ಲ ಎಸ್ಕೇಪ್, ಯಾರಿಲ್ಲ. ಹಾಂ